ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ. ನಾನು ಕೂಡ ಸೂಪರಾಗಿದ್ದೀನಿ. ಸೊ ಹಾಗೆ ಅಮ್ಮನ ಮನೆಗೆಲ್ಲ ಹೋಗಿ ಬಂದದಲ್ಲ, ಹಾಗೆ ಸ್ವಲ್ಪ ಬೋರಿಂಗಲ್ಲಿದೆ, ಕೆಲಸ ಮಾಡಲಿಕ್ಕೆ ಏನೋ ಸ್ವಲ್ಪ ಲೇಸಿನೆಸ್. ಹಾಗೆ ಈಗ ಫ್ರೆಶ್ ಆಗಿ ಬಂದು ಹೊರಗಡೆ ಎಲ್ಲ ಬಟ್ಟೆ ಹಾಕಿದ್ದೆ, ಅದನ್ನೆಲ್ಲ ತೆಗೆಯುವ ಅಂತ. ಇವತ್ತು ಸ್ವಲ್ಪ ಬಿಸಿಲಿತ್ತಲ್ಲ, ಹಾಗೆ ಅದನ್ನೆಲ್ಲ ತೆಗೆಯುವ ಅಂತ ಸ್ವಲ್ಪ ಹೊರಗಡೆ ಬಂದೆ. ಮಾಸ್ ಕೂಡ ಮಲಗಿದ್ದಾನೆ. ಊಟೆಲ್ಲ ಆಯಿತು. ಊಟೆಲ್ಲ ಆಗಿ ಸ್ವಲ್ಪ ಮಲ್ಕೊಂಡಿದ್ದೆ. ಆಮೇಲೆ ಈಗ ಎದ್ದು ಫ್ರೆಶ್ ಆಗಿ ಕೆಲಸ ಮಾಡುವ ಅಂತ ಸ್ವಲ್ಪ. ಮಾಸ್ ಮಲಗಿದ್ದಾನೆ. ಈಗ ಕರೆಂಟ್ ಹೋಯ್ತಾ ಇರಬೇಕು, ಕರೆಂಟ್ ಹೋದರೆ ಎದ್ದೇಳ್ತಾನೆ. ಹಾಗೆ ಬನ್ನಿ ಇವತ್ತಿನ ಬ್ಲಾಗ್ ಈಗ ಸ್ಟಾರ್ಟ್ ಮಾಡುವ. ನೋಡಿ, ಸ್ವಲ್ಪ ಬಿಸಿಲಿದೆ ಇವತ್ತು, ಸ್ವಲ್ಪ ಬಿಸಿಲಿ ಬಂದಿದೆ. ಇದೆಲ್ಲ ಒಣಗಲಿಲ್ಲ, ಸ್ವಲ್ಪ ಒಣಗಬೇಕಷ್ಟೆ. ಹಾಯ್ 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 ಹಾಯ್. ಸೊ ಗೈಸ್, ಹಾಗೆ ಮಾಸ್ ಎದ್ಮೇಲೆ ಅವನು ಬಿದ್ದು ಕೂಡ ಆಯಿತು, ಬಿದ್ದು ನೋವು ಮಾಡ್ಕೊಂಡು ಕೂಡ ಆಯಿತು. ಹಾಗೆ ಈಗ ಅವನನ್ನು ಸ್ವಲ್ಪ ಸ್ನಾನ ಮಾಡಿಸಿ ಸ್ವಲ್ಪ ರೆಡಿ ಮಾಡಿಬಿಟ್ಟೆ. ನಾವು ಈಗ ರಿಲ್ಲ ಬರುವ ಟೈಮ್ ಆಯಿತು. ಈಗ ಒಂದು 4:15 ಆಯಿತು. ಇನ್ನೂ ರಿಲ್ಲ ಬರ್ತಾರೆ. ಈಗ ಒಂದು 5 ನಿಮಿಷದಲ್ಲಿ ರಿಲ್ಲ ಬರ್ಬೋದು. ಡ್ರೆಸ್ ಇದೆ ಮಾಡಿಸ್ಲಿಕ್ಕೆ, ಎಲ್ಲ ಫೋಲ್ಡ್ ಮಾಡಿ ಇಡಬೇಕು. ಅದಕ್ಕೂ ಮೊದಲು ನಾವು ಶಾಪಿಂಗ್ ಹೋಗ್ತಿದ್ದೇವೆ. ಈ ಶಾಪಿಂಗ್ ಹೋಗ್ತಿದ್ದೇವೆ. ನನ್ನ ಮುಖದಲ್ಲಿ ಖುಷಿ ನೋಡಿ. ಈ ಶಾಪಿಂಗ್ ಹೋಗ್ತಿದ್ದೇವೆ ಇವತ್ತು ಫ್ರೈಡೆ. ಇವತ್ತು ಫ್ರೈಡೆ. ನಿಮಗೆ ಡೇಟ್ ಎಲ್ಲ ಕರೆಕ್ಟ್ ಹೇಳಿ ಗೊತ್ತಾಗೋದಿಲ್ಲಲ್ಲ. ಇವತ್ತು ಫ್ರೈಡೆ ಡೇಟ್ ಹೇಳ್ತಾರೆ 14th ಫ್ರೈಡೆ. ಇವತ್ತು ಟೈಮ್ 6 o'clock ಆಗ್ತಾ ಬಂತು. ಇನ್ನು ಈಗ ನಾವು ಈ ಶಾಪಿಂಗ್ ಹೊರಟಿದ್ದೇವೆ. ನೋಡುವ, ಶಾಪಿಂಗ್ ಹೋಗುವ. ಅನ್ಎಕ್ಸ್ಪೆಕ್ಟೆಡ್. ಈಗ ಹೇಳ್ತಿದ್ದಾರೆ ಶಾಪಿಂಗ್ ಹೋಗುವ ನಾವು ಅಂತ. ಓಕೆ, ಖುಷಿ ಆಗ್ತದೆ. ನಾವು ಶಾಪಿಂಗ್ ಅಂದರೆ ಆಯಿತು, ನಮಗೇನೋ ಒಂದು ಖುಷಿ ಅಲ್ವಾ. ಸರಿ, ಬೇಗ ಕೆಲಸ ಮಾಡಿ. ನಾನು ಶಾಪಿಂಗ್ಗೆ ರೆಡಿ ಆಗ್ತೀನಿ, ಮತ್ತು ನಿಮ್ಮ ಹತ್ರ ಸಿಗ್ತೇನೆ. ಓಕೆ, ನಾನು ಕೀ ಅರ್ಥ ಮಾಡಿ ನೀವು ಬರು. ಸೊ ಗೈಸ್, ನಾವು ರೆಡಿಯಾಗಾಯಿತು. ಸೊ ಗೈಸ್, ನಾವೀಗ ರೆಡಿಯಾಗಾಯಿತು. ಲೇಟ್ ಆಯಿತು, 6:30 ಆಯಿತು. ಹಾಗೆ ಬೇಗ ಹೋಗಿ ಬರುವಾಗ ನೋಡುವ. ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಬಿಟ್ಟರೆ ವಿಡಿಯೋ ಮಾಡ್ತೇನೆ, ಇಲ್ಲಾದರೆ ನಾನು ಬಂದು ನಿಮಗೆ ಏನೆಲ್ಲ ತಂದಿದ್ದೇನೆ ಅಂತ ತೋರಿಸ್ತೇನೆ. ಇಲ್ಲಾದರೆ ಈ ದಿವಸ ಹಾಕಿದರೆ ನೋಡ್ತೀರಲ್ಲ. ಓಕೆ, ಈಗ ಲೇಟ್ ಆಯಿತು, ಬೇಗ ಹೋಗುವ. ಆಲ್ರೆಡಿ 6:30 ಆಯಿತು. ನಾವು ಶಾಪಿಂಗ್ ಮುಗಿಸಿ ಬರುವಾಗೆಲ್ಲ ನೈಟ್ ಆಗ್ತದೆ. ಹಾಗೆ ಬೇಗ ಹೋಗಿ ಬರ್ತೇನೆ. ಓಕೆ, ಅಲ್ಲಿ ನಿಮಗೆ ಸಿಗ್ತೇನೆ ನಾನು. ಆದರೆ ವಿಡಿಯೋ ಮಾಡಲಿಕ್ಕೆ ಆದರೆ ಗ್ಯಾರಂಟಿ ವಿಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ತೇನೆ. ಓಕೆ, ಹೋಯ್. ಶಾಪಿಂಗ್ ಖುಷಿ. ಯಾವಾಗ ಹೇಳ್ತಾರೆ ಶಾಪಿಂಗ್ ಹೋಗುವ ಅಂತ ಹೇಳ್ತಾರಂತ ಕಾಯ್ತಿದ್ದೆ ನಾನು. ಹಾಗೆ ನಿಮ್ಮದೆಲ್ಲ ಈ ಶಾಪಿಂಗ್ ಆಯಿತಾ ಅಂತ ಹೇಳಿ. ನಾವು ಹೋಗ್ತಾ ಇದ್ದೇವೆ. ನೋಡ್ಬೇಕು ಎಲ್ಲಿಗೆ ಹೋಗುದಾ ಅಂತ. ಎಲ್ಲಿಗೆ
ಫಸ್ಟಿಗೆ ಗರ್ಲ್ಸ್ ಸೆಕ್ಷನ್ಗೆ ಹೋದ್ವಿ. ಗರ್ಲ್ಸ್ ಸೆಕ್ಷನಲ್ಲಿ ನನ್ನ ತಂಗಿ ಪಾಪುಗೆ ಒಂದು ಬಟ್ಟೆ ತೆಗೆಯುವ ಅಂತ ಬಂದಿದ್ದೇವೆ. ಹಾಗೆ ಅಲ್ಲೇ ರಿಲನಿಗೆ ಹಾಗೆ ನನಗೆ ಮಾಜಿಗೆಲ್ಲ ಅಲ್ಲೇ ಇದೆ ಬಟ್ಟೆ, ಫಸ್ಟ್ ಫ್ಲೋರಲ್ಲೇ ಇದೆ. ಹಾಗೆ ಅಲ್ಲೇ ಸೆಲೆಕ್ಟ್ ಮಾಡುವಂಥ ಫಸ್ಟಿಗೆ ಪಾಪುಗೆ ಸೆಲೆಕ್ಟ್ ಮಾಡ್ತಾಯಿದ್ದೇವೆ. ನೋಡಿ ಎಷ್ಟೆಷ್ಟು ಒಳ್ಳೆ ಕಲೆಕ್ಷನ್ ತುಂಬ ಇತ್ತು. ಹಾಗೆ ಸಣ್ಣ ಸಣ್ಣ ಪಾಪುಗಳ ಬಟ್ಟೆ ಕೂಡ ಚೆಂದ ಇರ್ತದಲ್ಲ, ನೋಡಿ ಕೂಡ ಖುಷಿ ಆಗ್ತದೆ. ಹಾಗೆ ಅವಳಿಗೊಂದು ಸೆಲೆಕ್ಟ್ ಮಾಡಿ ಆಮೇಲೆ ಮಾಜಿಗೆ ತಗೊಳ್ಳುವ ಅಂತ ಹೋದ್ವಿ. ನೋಡಿ ಪಾಪುಗೆಲ್ಲ ಬಟ್ಟೆ ತೆಗೆದಾದ್ಮೇಲೆ ಮಾಜಿಗೆ ತೆಗೆಯುವಂತ ಹೋಗ್ತಿದ್ದೇವೆ. ಮಾಜ್ ನೋಡಿ ಅವನ ಅಪ್ಪನೊಟ್ಟಿಗೆ ಆಟ ಆಡ್ತಾ ಇದ್ದಾನೆ. ಹಾಗೆ ಮಾಜಿಗೆ ತೆಗೆಯುವಂತ ಅಲ್ಲಿ ಸೆಕ್ಷನ್ಗೆ ಬಂದ್ವಿ. ಮಾಜಿಗೆ ಬಟ್ಟೆ ತೆಗೆಯುವ ಸೆಕ್ಷನ್ಗೆ ಬಂದ್ವಿ. ಅಲ್ಲಿ ನೋಡಿದ್ರೆ ಉಂಟಲ್ಲ ಇಷ್ಟೆಷ್ಟೇ ಚಿಕ್ಕ ಪ್ಯಾಂಟ್ಗಳು 1000ಗಿಂತ ಜಾಸ್ತಿ ಇದೆ. ಅಷ್ಟೇನು ವರ್ತಿಲ್ಲ ಅಂತಾಯಿತು. ಅವರು ಪ್ಯಾಂಟ್ ನೋಡಿದರೆ ಅಷ್ಟೇನು ವರ್ತಿಲ್ಲ ಅಂತಾಯಿತು. ಆಮೇಲೆ ನಾವು ಬೇರೆ ಸೆಕ್ಷನ್ಗೆ ಬಂದವನಿಗೊಂದು ಕೋಟ್ ಸೆಟ್ ತೆಗ್ದ್ವಿ. ಆಮೇಲೆ ಇಲ್ಲಿ ರಿಲಾನಿಗೆ ತೆಗೆಯುವ ಅಂತ ಬರ್ತಾಯಿದ್ದೇವೆ. ರಿಲಾನಿಗೆ ನೋಡಿ ಒಳ್ಳೊಳ್ಳೆ ಸ್ಕರ್ಟ್ ಎಲ್ಲ ಇತ್ತು. ಸ್ಕರ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಆದರೆ ಅದೊಂದು ಈದ್ ವೈಬ್ ಕೊಡೋದಿಲ್ಲ ಅಂತ ನಾನು ಫ್ರಾಕಿಗೆ ತೆಗೆಯುವ ಅಂತ ಹೇಳಿದೆ. ಒಳ್ಳೊಳ್ಳೆ ಸ್ಕರ್ಟ್ ಎಲ್ಲ ಇತ್ತು. 300-400 ರೇಂಜಲ್ಲೆಲ್ಲ ಸ್ಕರ್ಟ್ ಎಲ್ಲ ಒಳ್ಳೊಳ್ಳೆ ಸ್ಕರ್ಟ್ಸ್ ಎಲ್ಲ ಇತ್ತು. ಹಾಗೆ ನಾವಳಿಗೊಂದು ಫ್ರಾಕ್ ಎಲ್ಲ ಸೆಲೆಕ್ಟ್ ಮಾಡಿ, ಯಾವ ಫ್ರಾಕ್ ಸೆಲೆಕ್ಟ್ ಮಾಡಿದ ಅಂತ ನಿಮಗೆ ಗೊತ್ತಾದರೆ ನೀವು ಕಮೆಂಟ್ ಮಾಡ್ಬೋದು. ಹಾಗೆ ನನಗೆ ಬಟ್ಟೆ ತೆಗಿಲಿಕ್ಕೆ ಅಂತ ಆ ಸೆಕ್ಷನ್ಗೆ ಹೋದ್ವಿ. ಅಲ್ಲೆಲ್ಲ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ, ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಕೂಡ. ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡಬೇಕು, ವೀಡಿಯೋ ಮಾಡಬೇಕು, ಒಬ್ಬಳೇ ಮಾಡಬೇಕು, ಮ್ಯಾನೇಜ್ ಮಾಡಬೇಕಲ್ಲ. ಹಾಗೆ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಇಲ್ಲಿ ನಾನು ನನಗೆ ಸಿಂಪಲಾಗಿ ಒಂದು ಕುರ್ತಿ ಇದೆಲ್ಲ ತೆಗೆದೆ. ಆಮೇಲೆ ಇಲ್ಲಿ ನಾನು ಅದಕ್ಕೆ ಶಾಲ್ ಸೆಲೆಕ್ಟ್ ಮಾಡಲಿಕ್ಕೆ ಅಂತ ಬಂದಿದ್ದೇನೆ ಮೇಲೆ. ಇದು ಸೆಕೆಂಡ್ ಫ್ಲೋರಲ್ಲಿ ಶಾಲ್ ಎಲ್ಲ ಸೆಲೆಕ್ಟ್ ಮಾಡಿದ ಮೇಲೆ ಮತ್ತು ಥರ್ಡ್ ಫ್ಲೋರಿಗೆ ನನ್ನ ಹಸ್ಬೆಂಡಿಗೆ ಬಟ್ಟೆ ತೆಗಿಬೇಕಂತ ಥರ್ಡ್ ಫ್ಲೋರಿಗೆ ಹೋಗಬೇಕು. ಹಾಗೆ ಇಲ್ಲೆಲ್ಲ ನಾನು ಶಾಲ್ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೊ ಗೈಸ್ ನೋಡಿ, ಮಾಜ್ ಓಡಾಡ್ತಿದ್ದಾನೆ ಆಚೆಯಿಂದ ಈಚೆಗೆ. ಅವನ ಹಿಂದೆನೇ ಹೋಗಿ ನನಗೆ ಕಾಲು ನೋವು ಬರ್ತಿತ್ತು. ಅವನ ಹಿಂದೆನೇ ಆಚೆ ಓಡಾಡ್ತಿದ್ದೆ. ಸೊ ಗೈಸ್ ಆಮೇಲೆ ನಾವಿಲ್ಲಿ ಶಾಪಿಂಗ್ ಎಲ್ಲ ಆಗಿ ನಾವಿಲ್ಲಿನ ಬಿಲ್ಲಿಂಗ್ ಕೌಂಟ್ರಿಗೆ ಹೋಗ್ತಾ ಇದ್ದೀವಿ. ಆದಷ್ಟು ಕ್ಲಿಪ್ಪು ಆ್ಯಡ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ. ಮತ್ತು ಅಲ್ಲಿ ತುಂಬ ಮ್ಯೂಸಿಕ್ ಇತ್ತು, ಎಲ್ಲನೂ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಗೈಸ್ ಶಾಪಿಂಗ್ ಎಲ್ಲ ಆಗಿ ಬಂದ್ವಿ. ಇನ್ನು ಬೇರೆ ಸ್ವಲ್ಪ ಫ್ಯಾನ್ಸಿ ಐಟಮ್ ಎಲ್ಲ ತಗೊಳ್ಳಿಕ್ಕಿದೆ. ಹಾಗೆ 8 o'clock ಇಲ್ಲಿ ಆಯಿತು. ಇನ್ನು ಮನೆಗೆ ಹೋಗೋದೆಂತ, ಕಬಾಬ್ ಮಾಡೋದೆಂತ, ಊಟ ಮಾಡೋದೆಂತ. ಇಲ್ಲ ಹೇಳ್ತಿದ್ದಲ್ಲ ಹೋಟೆಲ್ ಪೋಯ ಮಜಾ. ಸೊ ಗೈಸ್ ಶಾಪಿಂಗ್ ಎಲ್ಲ ಆಯಿತು. ಶಾಪಿಂಗಿಂದ ಈಗ ಡೈರೆಕ್ಟಾಗಿ ಇಲ್ಲಿಗೆ ಹೋಟೆಲಿಗೆ ಬಂದಿದ್ದೇವೆ. ಅಂದರೆ 8 o'clock ಆಯಿತು. ಮನೆಗೆ ಹೋಗಿ ಊಟ ಮಾಡುವಾಗೆಲ್ಲ ಮಕ್ಕಳು ಮಲಗ್ತಾರಲ್ಲ, ನಾವು ನಮಗೆ ಲೇಟಾದರೂ ಪರವಾಗಿಲ್ಲ. ಮಕ್ಕಳು ಮಲಗ್ತಾರಲ್ಲ, ಇವನು ಮಲಗ್ತಾನೆ, ಅವಳು ಮಲಗ್ತಾರೆ, ಇಲ್ಲ ಮಲಗ್ತಾರೆ. ಹಾಗೆ ನಾವಿಲ್ಲಿ ಹೋಟೆಲ್ಗೆ ಬಂದ್ವಿ ಅವ್ರಿಗೆ ಎಂತಾದರೂ ತಿನ್ನಿಸುವ ಅಂತ. ಅವರಿಗೆ ತಿನ್ನಿಸೋದು ನಾವು ತಿನ್ನಿಸು. ಹಾಗೆ ಭರ್ಜರಿ ಶಾಪಿಂಗ್ ಆಯಿತು ಈದಿಗೆ. ಅಂದರೆ ನಾನು ಸಿಂಪಲಾಗಿ ಶಾಪ್ ಮಾಡಿದೆ. ಏನಂದ್ರೆ ನಾನು ಏನೆಲ್ಲ ತೆಗೆದಿದ್ದೇನೆ ಅಂತ ನಾನು ಈ ದಿನನೇ ತೋರಿಸ್ತೇನೆ, ಯಾವುದು ಡ್ರೆಸ್ ತೆಗೆದಿದ್ದೇನೆ ಅಂತ. ಹಾಗೆ ನೋಡಿ ಇವನ ಆಟ ನಿಲ್ಲೋದಿಲ್ಲ. ಇವನ ಹಿಂದೆ ಓಡಿ ನನಗೆ ಕೈಕಾಲೆಲ್ಲ ನೋವು ಬರ್ತಾ ಉಂಟು. ಅಷ್ಟು ಆಚೆ ಹೋಗಿ ಉಂಡ್ಕೊಂಡು ನಿಲ್ಲೋದೇ ಇಲ್ಲ. ಹಾಗೆ ಇಲ್ಲಿ ಆರ್ಡ್ರ್ ಕೊಟ್ಟಿದ್ದೇವೆ. ಈಗ ಆರ್ಡ್ರ್ ಬರ್ತದೆ. ಇಲ್ಲಿಂದ ಊಟ ಮಾಡಿ ಸ್ವಲ್ಪ ಫ್ಯಾನ್ಸಿ ಆಗಬೇಕು. ಈದಂದರೆ ಮೆಹಂದಿ ಇಲ್ಲದೆ ಏನಾಗ್ತದಲ್ಲ, ಮೆಹಂದಿ ಇಲ್ಲದಿದ್ದರೆ ಏನಾಗ್ತದೆ.
ಬಂದವಲ್ಲ 10 ಗಂಟೆ ಲೇಟ್ ಬಂದಾಗ. ಹಾಗೆ ಅದು ಸ್ವಲ್ಪ ತೆಗೆದು ಮೆಹಂದಿ ಎಲ್ಲ ತೆಗಿಬೇಕು. ಹಾಗೆ ನಾಳೆಲ್ಲ ಆಗೋದಿಲ್ಲ, ನಾಳೆ ಅವರು ಬ್ಯುಸಿ ಇರ್ತಾರಲ್ಲ. ಓಕೆ ಗೈಸ್, ನೋಡುವ ಎಂತ ಆರ್ಡರ್ ಬರ್ತದೆ ಅಂತ ನಾನು ನಿಮ್ಮ ಹತ್ರ ತೋರಿಸ್ತೇನೆ. ಚೂಚಿದ ನಂಬಲ್ ಹಾಕೊಂಡ್ರ ನೋಕು ಚೂಚಿ ಚೂಚಿ ಕಾಕ ಬರೇಡು ಹಾಕೊಂತಿಲ್ಲ. ಕಾಕ ಬರೇಡು ತನ್ನಿ ಕುಡಿ ಕುಡಿ ದಾಯಿ ಕುಚ್ಚಿಮ್ಮ दा എങ്ങനെ കാണ്ട് നോക്കൊരു ರಿಲಾಡಿ ಹೆಂಗನೆ ಐತಿ ಡ್ರೆಸ್ ಇಷ್ಟ ಆಯ್ತಾ? ಸೂಪರ್. ನೀವು ಮಾಜ್ಗೆ ಅದಕ್ಕೆ ಕೈ ಇಟ್ರೆ ಅವನು ಕಾಂಡ ಪೋಯಿಡ್ತಲ್ ತಂದಿಲ್ಲ ಅಳಿಕೊಂಡು ಹೋಗ್ಬಿಡಿ. ನೋಡಿ ಐಸ್ ಎಂದ್ರಲ್ಲ ಮಾಜು ಬೇಕೊರ ಎಲ್ಲಿ ಬಂದಂಗೆ ಅಕ್ಕ. ಮಾಜು ಬಾದಿ ಹೋಗ್ತಾರೆ. ಸೊ ಗೈಸ್, ಊಟ ಮಾಡ್ಕೊಂಡೆಲ್ಲ ಬಂದ್ವಿ. ಕರೆಕ್ಟಾಗಿ ಇವರಿಗೆ ಸ್ವಲ್ಪ ತಿನ್ನಿಸಿದೆ. ಸ್ವಲ್ಪ ಫ್ರೈಡ್ ರೈಸ್ ತಗೊಂಡು ಮತ್ತೆ ಟಿಕ್ಕ ತಗೊಂಡ್ವಿ ಅಷ್ಟೇ. ಬೇರೆ ಅಂದರೆ ಮನೆಯಲ್ಲಿ ಕೂಡ ಊಟ ಮಾಡಿದ್ದೇನಲ್ಲ, ಹಾಗೆ ಸ್ವಲ್ಪ ಅದು ಕೂಡ ಪಾರ್ಸಲ್ ತಗೊಂಡ್ವಿ. ಊಟ ಮಾಡಲಿಕ್ಕೆ ಆಗಲಿಲ್ಲ, ಈ ಮಾಸ್ ಬಿಡೋದಿಲ್ಲ. ಇಡೀ ಟೇಬಲಲ್ಲೆಲ್ಲ ಅವನೇ ಓಡಾಡ್ತಿರ್ತಾನೆ. ಹಾಗೆ ಸ್ವಲ್ಪ ಫ್ಯಾನ್ಸ್ ಎಲ್ಲ ಶಾಪಿಂಗ್ ಮಾಡಿ ಮತ್ತೆ ಮನೆಗೆ ಹೋಗೋದು. ಟಯರ್ಡ್ ಆಯಿತು. ಹಾಗೆ ನಾವು ಹೊರಗಡೆ ಬರೋದಿಲ್ಲ, ಅಪರೂಪಕ್ಕೆ ಬರೋದು, ಆದರೂ ಟಯರ್ಡ್ ಆಗ್ತದೆ. ಓಕೆ, ನೋಡುವ ಈಗ ಮತ್ತೆ ಎಲ್ಲಿಗೆ ಅಂತೆಲ್ಲ ಹೋಗೋದಂತ ನೋಡುವ. ಸೊ ಗೈಸ್, ಇವಳಿಗೆ ಚಪ್ಪಲ್ ತೆಗಿಲಿಕ್ಕೆ ಅಂತ ಹೋದ್ವಿ ರಿಲನ್ಗೆ. ಒಂದು ಸೈಜ್ ಕರೆಕ್ಟ್ ಆಗೋದಿಲ್ಲ, ಒಂದು ಕರೆಕ್ಟಾಗಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಯಾವುದು ಕರೆಕ್ಷನ್. ಅದಕ್ಕೆ ಮನೆಗೆ ಹೋಗ್ತಿದ್ದೆ. ನಾಳೆ ಬರುವ ಅಂತ ಚಪ್ಪಲ್ ಹಾಕ್ಬೇಕು. ನಾಳೆ ಕ್ಯಾನ್ಸಲ್ ಆಗುವ, ಅದಕ್ಕೆ ಮಡಕೇರಿಗೆ ಹೋಗುವ ಅಂತ. ನನಗೆ ಅಲ್ಲಿ ಕಲೆಕ್ಷನ್ ತುಂಬ ಹಿಡಿಸ್ತದೆ, ಹಾಗೆ ಅಲ್ಲಿಗೆ ಹೋಗುವ ಅಂತ ಈಗ ಮನೆಗೆ ಹೋಗುದು. ಸೊ ಗೈಸ್ ನೋಡಿ, ಶಾಪಿಂಗ್ ಮಾಡಿ ಬಂದ್ವಿ. ಈಗಷ್ಟೇ ಮನೆಗೆ ರೀಚ್ ಆದಷ್ಟೇ. ಈಗಷ್ಟೇ 9:30 ಆಯಿತು. ಸುಸ್ತಾಗೋಯ್ತು, ಫುಲ್ ಟಯರ್ಡ್ ಆಯಿತು. ಹಾಗೆ ಅದೇ ಊಟ ಅಲ್ಲೇ ಮಾಡ್ಕೊಂಡು ಬಂದ್ವಿ. ಸ್ವಲ್ಪ ಊಟ ಅಲ್ಲೇ ಮಾಡ್ಕೊಂಡು ಬಂದ್ವಿ. ಮಕ್ಕಳು ಮಲಗ್ತಾರಂತಲೇ ಅಲ್ಲಿ ನಾವು ರೆಸ್ಟೋರೆಂಟಿಗೆ ಹೋದದ್ದು. ಹಾಗೆ ಮಕ್ಕಳು ಅದೇ ಮಾಜು ಮಲಗಿದ. ವಿಲನ್ಗೇನೋ ಎಂತಂದರೆ ಡ್ರಾಯಿಂಗ್ ಅಂತ ಮಾಡಲಿಕ್ಕೆ ಉಂಟಂತೆ, ಹಾಗೆ ಡ್ರಾಯಿಂಗ್ ಮಾಡ್ತಿದ್ದಾಳೆ. ಸೊ ಗೈಸ್, ಇನ್ನು ನಿದ್ದೆ ಮಲಗುವುದೇನು. ಓಕೆ, ಇವತ್ತಿನ ವ್ಲಾಗ್ ಅಂದರೆ ವಿಲನಿಗೆ ಕೂಡ ಇದು ಚಪ್ಪಲ್ ತಗೊಳ್ಳಿಕ್ಕೆ ಹೋದ್ವಿ. ಅವಳಿಗೆ ಸರಿಯಾಗಿ ಸಿಗಲಿಲ್ಲ. ನಾಳೆ ಹೋಗಬೇಕಷ್ಟೆ. ಮತ್ತೆ ಸ್ವಲ್ಪ ಥಿಂಗ್ಸ್ ಎಲ್ಲ ಆಗಬೇಕು ನಾಳೆ.
ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೂಡ ಇರಲಿ. ಓಕೆ, ಬೈ ಗೈಸ್, ಕೀಪ್ ವಾಚಿಂಗ್.